ಎಸ್ 40 ಇಯರ್ಸ್ ಮನೆಯವ್ರು ನಡೆದು ಬಂದಿದ್ದು ದಾರಿ ಹೇಳ್ತಾ ಇದ್ರು. ಆ್ಯಂಡ್ ಒಂದು ಆರ್ಟಿಸ್ಟ್ ಆಗಿ ಅದಕ್ಕಿಂತ ಮುಂಚೆ ನಾನು ಅವ್ರು ಭೇಟಿಯಾದಾಗ ಐ ವಾಸ್ 19 ಇಯರ್ಸ್. ಆ್ಯಂಡ್ ಅವತ್ತಿಂದ ಹಿ ವುಡ್ ಟೆಲ್ ಒನ್ ಥಿಂಗ್, ನಾನು ರಾಯರ ಹತ್ರ ಎರಡೇ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ ನೀನು, ಫಸ್ಟ್ ನಾನು ಬಣ್ಣ ಹಚ್ಚಬೇಕು, ನಾನು ಆರ್ಟಿಸ್ಟ್ ಆಗಬೇಕು ಅಂತ ಕೇಳ್ಕೊತೀನಿ, ನೆಕ್ಸ್ಟು ನೀನು ಮದುವೆ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ಅಂತ. ಸೊ ಅವಾಗಲೇ ಕಾಂಪ್ರಮೈಸ್ ಗೊತ್ತಾಯ್ತು. ನಾನು ಸೆಕೆಂಡ್ ಡೇ ಆಲ್ವೇಸ್ ಅವರ ಆ್ಯಕ್ಟಿಂಗ್, ಅವರು ಬಣ್ಣ ಹಚ್ಚೋದು, ಯಾಕಂದರೆ ಅದು ಬಿಟ್ಟರೆ ಆ್ಯಂಡ್ ಇಟ್ ಇಸ್ ವೆರಿ ಸ್ಟ್ರೇಂಜ್. ಅವರು ತಾತ ಅವರು ಎಸ್ ಒಂದಷ್ಟು ಆರ್ಟ್ ಫೀಲ್ಡಲ್ಲಿ ಇದ್ದರು, ಬಟ್ ಇವ್ರಿಗೆ ಎಲ್ಲಿಂದ ಆ ಒಂದು ಒಲವು ಆನ್ ಆ್ಯಕ್ಟಿಂಗ್. ಒಂದು ಶ್ರೀರಾಮಪುರಂ ರಸ್ತೆಯಲ್ಲಿದ್ದಾಗ ಇಡೀ ಸರ್ಕಲ್ಲು ಇಟ್ಸ್ ಅ ನೋನ್, ಎಲ್ಲರೂ ಲೈಕ್ 40 ಇಯರ್ಸ್ ಬ್ಯಾಕ್ ಆ ಏರಿಯಾಗೆ ಆಟೋ ಡ್ರೈವರ್ಸೇ ಬರ್ತಾ ಇರಲಿಲ್ಲ, ಅಂಥ ನಟೋರಿಯಸ್ ಏರಿಯಾ. ಅಂಥ ಏರಿಯಾಲಿ ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ he always wanted to be a star. ಇಷ್ಟೊಂದು ಜನ ಈ 40 ಇಯರ್ಸ್ ಪಯಣ ಲಕ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ದೇವರ ಆಶೀರ್ವಾದ ಇದೆ. ಆದರೆ ಲಕ್ಗೆ ಇನ್ನೊಂದು ಎಕ್ಸ್ಪ್ಲನೇಷನ್ ಏನಂದರೆ ಹಾರ್ಡ್ ವರ್ಕ್, ಡೆಡಿಕೇಶನ್ ಮತ್ತು ಅವರಲ್ಲಿ ಇರೋಂಥ ಸೆಲ್ಫ್ ಕಾನ್ಫಿಡೆನ್ಸ್. ಸ್ಮೂತ್ ಜರ್ನಿನ ಅಂದರೆ ಖಂಡಿತವಾಗ್ಲೂ ಅಲ್ಲ. ಎಸ್, ನನ್ನ ಒಂದು ಫಾರ್ಚೂನ್ ಅಂತ ಹೇಳ್ಬೋದು. ಇವರಿಗೆ ಪಾತ್ರಗಳು ಸಿಗದೆ ಇರುವಾಗ ಮದುವೆ ಆದ ಹೊಸರಲ್ಲಿ ಲವ್ ಮ್ಯಾರೇಜ್, ಎವ್ರಿಬಡಿ ನೋಸ್ ದ ಸ್ಟೋರಿ. ಸೊ ಇನ್ಲಾಸ್ ಇರಲಿಲ್ಲ, ಪೇರೆಂಟ್ಸ್ ಇರಲಿಲ್ಲ, ಫ್ಯಾಮಿಲಿ ಇರಲಿಲ್ಲ. ಆಬ್ವಿಯಸ್ಲಿ ಸಕ್ಸಸ್ ಇಲ್ಲ ಅಂದರೆ ಅದು ಕೋಪ ಇತ್ತು ಬೇರೆ, ಲವ್ ಮ್ಯಾರೇಜ್ ಅಂತ. ಸೊ ನೋ ಬಡಿ ಅರೌಂಡ್. ಐ ವಾಸ್ ಹಿಸ್ ಓನ್ಲಿ ಆಡಿಯನ್ಸ್. ಡೈರೆಕ್ಟ್ರು, ಎಡಿಟರು, ಪ್ರೊಡ್ಯೂಸರು ಎಲ್ಲ ನಾನೇ. ಬೆಳಗ್ಗೆ ಎದ್ದಾಗ ಅವರು ಹೇಗೆ ನಾರ್ಮಲ್ ಆಗಿರಕ್ಕೆ ಟ್ರೈ ಮಾಡ್ತಾ ಇದ್ರು ಅಂದರೆ, ಯಾಕಂದರೆ ಒಂದು ಆರ್ಟಿಸ್ಟ್ಗೆ ದ ಅಮೌಂಟ್ ಆಫ್ ಸೈಕಲಾಜಿಕಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಏನಾಗುತ್ತೋ ನಾರ್ಮಲ್ ಅವ್ರಿಗೆ ಅದು ಅರ್ಥ ಆಗೋದು ಬಹಳ ಕಷ್ಟ. ಕಾರಣ ಒಂದು ಆರ್ಟಿಸ್ಟ್ ಅಂದಾಗ ಎಲ್ಲೋ ಒಂದು ಪ್ರಪಂಚದಲ್ಲಿ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ, ದ ಹೋಲ್ ಸೆಟ್ ರಿವಾಲ್ವ್ಸ್ ರೌಂಡ್ ದೆನ್. ಅವ್ರನ್ನ ಒಂಥರ ಕಿಂಗ್ಸ್ ಥರ, ಕ್ವೀನ್ಸ್ ಥರ ಟ್ರೀಟ್ ಮಾಡಿ ಒಂದಷ್ಟು ಮೆಟ್ಲು ಫೇಮಲ್ಲಾಗಲಿ ಹೆಸರಲ್ಲಾಗಲಿ ಕೆಳಗಿಳಿದ್ರೆ ಅದು ತಡ್ಕೊಳ್ಳೋ ಶಕ್ತಿ ಅವ್ರಿಗಿರಲ್ಲ. ಸೊ ಇವರಿಗೆ ಬ್ಯಾಕ್ ಬೋನ್ ಆಗಿ ಫ್ಯಾಮಿಲಿ ಮೆಂಬರ್ಸೇ ಇರಬೇಕು. ಆ್ಯಂಡ್ ಇಟ್ ವಾಸ್ ಅ ವೆರಿ ಟಫ್ ಜರ್ನಿ ಫಾರ್ ಮೀ ಆಲ್ಸೋ. ಯಾಕಂದರೆ ಅವರ ಒಂದು ಭಾವನೆಗಳನ್ನ ಅವ್ರು ಮಾತಾಡ್ಕೊಂಡು ಬರುವಾಗ ಅವರಿಗೆ ಗೊತ್ತಿಲ್ಲ ಎಷ್ಟು ಸರಿ ಅಂಬರೀಷ್ ಅವ್ರು ಮೀಟ್ ಮಾಡಿದಾಗ ಹಿಂಗೆ ಎಣ್ಣೆ ಹಾಕ್ದೆ, ಅಲ್ಲಿ ಹೋದಾಗ ಹಿಂಗೆ ಕುಡ್ದಿದೆ. ಎಸ್, ದಟ್ ವಾಸ್ ದಿ ನೇಚರ್. ಯಂಗ್, ಬ್ರಾಶ್, ಆಲ್ಕೋಹಾಲ್ ಇದೆಲ್ಲ ಇದ್ದಾಗ, ಜೊತೆಗೆ ಐ ವಾಂಟ್ ಟು ಪ್ರೂವ್ ಅನ್ನೋ ಒಂದು ಫೈರ್ ಇದ್ದಾಗ, ಆಪರ್ಚುನಿಟಿ ಸಿಗಲಿಲ್ಲ ಅಂದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್. ಇನಿಷಿಯಲ್ ಆಗಿ ಸೋಲೋ ಆಗಿ ಐ ವಾಸ್ ಲಕ್ಕಿ ಟು ಬಿ ದೇರ್. ಅದಾದ ನಂತರ ನನ್ನ ಮಗು, ದೊಡ್ಡ ಮಗ, ಹಿ ವಾಸ್ ಅರೌಂಡ್ ಫಸ್ಟ್ ಇಯರ್ ಬರ್ತ್ಡೇಗೆ ವಿ ವೆಂಟ್ ಶಾಪಿಂಗ್. ಇವ್ರು ಹೇಳ್ದಂಗೆ ರಣಧೀರಗೆ ಕೊಟ್ಟಿರೋ ಕಾಸಲ್ಲಿ ಒಂದಷ್ಟು ಸ್ವಿಚ್ ಆಫ್ ಮಾಡಿ ಮಗನ ಬರ್ತ್ಡೇಗೆ ಅಂತ ಬಟ್ಟೆ ಇಸ್ಕೊಳ್ಳೋಕ್ಕೆ ಅಂತ ಹೋದಾಗ ಫಸ್ಟ್ ಟೈಮ್ ಒಂದು ಪಬ್ಲಿಕ್ ಇವರು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾರಂತ ನನಗೆ ಕೇಳಿದ್ರು. ಇವರು ಕ್ಯಾಶ್ ಕೌಂಟರ್ ಹತ್ರ ಇದ್ರು. ಯಾರು ನಮಗೆ ಬಟ್ಟೆ ಮಾಡ್ತಾ ಇದ್ರು ಆ ಒಂದು ಹುಡುಗಕ್ಕೆಲ್ಲ ಇವರು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾರಂತ ಏನು ಖುಷಿ ಆಗೋಯ್ತು ಅಂದರೆ, ಓ ಮೈ ಗಾಡ್, ಅದು ಫಸ್ಟ್ ಟೈಮ್ ನಾನು ಇವ್ರ ಮದುವೆ ಆಗಿ ಒಂದು ಮಗು ಆದ ನಂತರ ಸಂಬಡಿ ಹೂ ರೆಕಗ್ನೈಸ್ಡ್ ಹಿಮ್. ಆ್ಯಂಡ್ ಐ ರಿಮೆಂಬರ್ ಓಡೋಗಿ ಅದು ಎಲ್ಲರ ಎದುರುಗಡೆ ತೋರಿಸ್ಕೊಳಂಗಿಲ್ಲ, ಸ್ವಲ್ಪ ಹಂಗೆ ಲೆವೆಲ್ ಮೇಂಟೈನ್ ಮಾಡಬೇಕು ಅಂದ್ಬಿಟ್ಟು ನಿಧಾನಕ್ಕೆ ಹೋಗಿ ಹೇಳಿದೆ, ಅಂಗಡಿಯವರು ನೀನು ರೆಕಗ್ನೈಸ್ ಮಾಡಿದ್ರು, ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಅಂತ. ಇನ್ಸ್ಟೆಂಟ್ ಆಗಿ ನೋಡ್ಬೇಕು. ಅದುವರೆಗೂ ಯಾವ್ದೋ ಕೈಯಲ್ಲಿ ಪ್ಯಾಕೆಟ್ ಇಟ್ಕೊಂಡಿರೋರು ನನ್ನ ಕೈ ಪ್ಯಾಕೆಟ್ ಕೊಟ್ಬಿಟ್ಟು, ನೀನ್ ಪ್ಯಾಕೆಟ್ ತಗೊಂಬ, ನಾನು ಇದೆಲ್ಲ ಎತ್ಕೊಂಬರಲ್ಲ. ಜನ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಮೀ. ಐ ಸೆಡ್, ಅಯ್ಯೇ ಹೇಳಿದೆ ತಪ್ಪಾಗೋಯ್ತಲ್ಲ ನಿನಗೆ ಅಂತ. ಹಿ ವಾಸ್ ಆಲ್ಸೋ ಯಂಗ್, ಐ ವಾಸ್ ಆಲ್ಸೋ ಯಂಗ್. ಜಸ್ಟ್ ಇಮ್ಯಾಜಿನ್, ಬೋತ್ ಆರ್ ಇಡಿಯಟ್ಸ್ ಹೂ ಆರ್ ಹೆಡ್ ಸ್ಟ್ರಾಂಗ್. ಸೊ ನಮ್ಮ ಮ್ಯಾರೇಜ್ ಲೈಫ್ ಅಂತೂ ಬಿಡಿ, ಯು ಕಾಂಟ್ ಇವನ್ ಇಮ್ಯಾಜಿನ್ ದ ರೋಲರ್ ಕೋಸ್ಟರ್ ಇನ್ ದ್ಯಾಟ್. ಅಲ್ಲಿ ಶುರು ಆಗಿದ್ದು. ಆ್ಯಂಡ್ ಆಸ್ ಇ ರೈಟ್ಲಿ ಪಾಯಿಂಟೆಡ್ ಔಟ್, ನನಗೆ ನನ್ನ ವಾತಾವರಣ ಟೋಟಲಿ ಡಿಫ್ರೆಂಟ್. ಅಪ್ಪ ಅಮ್ಮ ಏಥರ್ಸ್, ದೇ ಡೋಂಟ್ ಬಿಲೀವ್ ಇನ್ ಗಾಡ್.
ಇಲ್ಲಿ ಇವ್ರ ವಾತಾವರಣ ಎವ್ರಿಥಿಂಗ್ ಇಸ್ ಅಸ್ಟ್ರಾಲಜಿ ಆ್ಯಂಡ್ ರಿಲಿಜನ್ ಬೇಸ್ಡ್. ಸೊ ನನಗೆ ಎಂಥ ಒಂದು ಬ್ಯೂಟಿಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ, ಪ್ರತಿ ಸರಿ ಇದು ನಾನು ನೋಡಿರೋದು ಕಂಡಿರೋದು, ನಾವು ಮಂತ್ರಾಲಯಕ್ಕೆ ಹೋಗಿ ವಾಪಸ್ ಬರುವಾಗ, ಮಂತ್ರಾಲಯಕ್ಕೆ ಹೋಗೋಕೆ ದುಡ್ಡೇ ಇರ್ತಾ ಇರಲಿಲ್ಲ, ಎಷ್ಟು ಸರ್ಕಸ್ ಪಟ್ಟು ಅಲ್ಲಿ ಮಂತ್ರಾಲಯದಲ್ಲಿ ಹೋದಾಗ ಅರ್ಧ ಟೀ ಕುಡಿಯೋಕೆ ನಮ್ಗೆ ಕಾಸು ಇರ್ತಾ ಇರಲಿಲ್ಲ. ಅಂಥದ್ದು ಮುಗಿಸ್ಕೊಂಡ್ ಬಂದ್ರೆ, ಆ್ಯಂಡ್ ಹಿ ವಾಸ್ ವೆರಿ ಕಾನ್ಫಿಡೆಂಟ್. ಪವರ್ ಆಫ್ ವಿಜುವಲೈಸೇಷನ್ ಅಂತ ಇವತ್ತು ನಾನು ಏನು ಓದ್ತೀನೋ, ಐ ಹ್ಯಾವ್ ಸೀನ್ ಇಟ್ ಇನ್ ಹಿಮ್. ಹಿ ವುಡ್ ಟೆಲ್, ಮಂತ್ರಾಲಯದಿಂದ ವಾಪಸ್ ಹೋಗುವಾಗ ನೀನು ನೋಡ್ಪಾರು, ನನಗೆ ನೋಡ್ಪಾರು ಪಿಕ್ಚರ್ ಸಿಗತ್ತೆ ಅಂತ. ಒಂದು ಆಸ್ ಅ ವೈಫ್, ಆಸ್ ಎ ಹ್ಯೂಮನ್ ಬೀಯಿಂಗ್ ನಾನು ಕಲ್ತಿದ್ದೇನು ಅಂದರೆ, ಒಬ್ಬರಿಗೆ ನಾವು ಎನ್ಕರೇಜ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಡಿಸ್ಕರೇಜ್ ಮಾತ್ರ ಮಾಡಕ್ ಹೋಗ್ಬಾರ್ದು. ದಟ್ ಇಸ್ ಸಮಥಿಂಗ್ ವಿಚ್ ಐ ಬಿಲೀವ್ ಇನ್. ಲೈಫಲ್ಲಿ ಯಾವತ್ತೂ ನಾನು ಅವ್ರಿಗೆ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ನಾನು ಹೇಳಲೇ ಇಲ್ಲ. ನನ್ನ ಮನ್ಸಲ್ಲಿ ಅನ್ಕೋತಾ ಇದ್ದೆ, ಬಟ್ ಐ ವುಡಂಟ್ ಶೋ ಇಟ್ ಔಟ್. ಸೊ ವೆನ್ ಈ ಟೆಲ್ಸ್ ಐ ಸೇ ಓಕೆ ಸಿಗತ್ತೆ. ಇದೇ ಥರ ಅವ್ರು ಹೇಳ್ದಂಗೆ ನಾವು ಮಂತ್ರಾಲಯದಿಂದ ವಾಪಸ್ ಬಂದ್ವಿ. ಹಬ್ಬಕ್ಕೆ ರೆಡಿ ಮಾಡ್ತಾ ಇರುವಾಗ ನಮ್ಮ ರವಿ ಅವ್ರ ಮನೆಗೆ ಬಂದು ಈ ಥರ ನಿನಗೆ ಪಿಕ್ಚರ್ ಸಿಕ್ಕಿದೆ ಅಂದಾಗ, ಇಟ್ ವಾಸ್ ಸಚ್ ಅ ಶಾಕ್. ಈ ಥರ ಒಂದಲ್ಲ ಎರಡಲ್ಲ ಪವಾಡ ವಿಚ್ ಹಸ್ ಹ್ಯಾಪನ್ಡ್ ಇನ್ ಲೈಫ್. ಆ್ಯಂಡ್ ಸಂಪಿಗೆ ಥಿಯೇಟ್ರಲ್ಲಿ ಕೃಷ್ಣನಿ ಕುಣಿದಾಗ ಪಿಕ್ಚರ್ ರಿಲೀಸ್ ಆದಾಗ, ಎವ್ರಿ ಮೂವಿ ಆಫ್ ಹಿಸ್ ಇನಿಷಿಯಲ್ ಡೇಸ್, ಎಸ್ ನಾ ಹೇಳ್ದಂಗೆ ಐ ವಾಸ್ ಇಸ್ ಚಿಯರ್ ಲೀಡರ್, ಐ ವಾಸ್ ಇಸ್ ಚಾಂಪಿಯನ್ ಅಷ್ಟೇ. ಬೇರೆಯವ್ರು ನಂಬ್ತಾರೋ ಬಿಡ್ತಾರೋ, ಇವತ್ತು 40 ವರ್ಷಗಳಾದ್ಮೇಲೆ ಹೆಮ್ಮೆಯಿಂದ ಹೇಳ್ತೀನಿ, ಐ ಆಲ್ವೇಸ್ ಟ್ರಸ್ಟೆಡ್ ಹಿಮ್. ಸೊ ಕ್ಯಾರೆಕ್ಟರ್ ರೋಲ್ ಮಾಡೋದು ಅವ್ರು ನೋಡಕ್ ಹೋದಾಗ ಫಸ್ಟ್ ಟೈಮ್, ಯೂಶಲಿ ಏನಾಗುತ್ತೆ, ಇವರು ಒಂದು 4-5 ಜನದ ಜೊತೆ ಮಾಡುವಾಗ ಒಟ್ಟಾಗಿ ಸ್ಕ್ರೀನಲ್ಲಿ ಬಂದಾಗ ಗೊತ್ತಾಗಲ್ಲ, ಒಂದು ವಿಸಿಲ್ ಬಂತು, ಕ್ಲಾಪ್ಸ್ ಬಂತು ಅಂದರೆ. ದಿಸ್ ವಾಸ್ ದ ಫಸ್ಟ್ ಟೈಮ್ ಕೃಷ್ಣನಿ ಕುಣಿದಾಗ ಅಲ್ಲಿ ಸಂಪಿಗೆ ಥಿಯೇಟ್ರಲ್ಲಿ ಇವ್ರ ಎಂಟ್ರಿಗೆ ಫುಲ್ ಗುಂಗ್ರು ಕೂದಲು ಬಿಗ್ತಾಯಿತ್ತು. ಎಂಟ್ರಿಗೆ ದ ಹೋಲ್ ಥಿಯೇಟರ್ ಬರ್ಸ್ಟ್ ಇನ್ ಟು ಕ್ಲಾಪ್ಸ್ ಅಂಡ್ ವಿಸಿಲ್ಸ್. ಐ ಥಿಂಕ್ ಅವತ್ತು ನಾನು ವೆಯ್ಟ್ ಹಾಕೋಕೆ ಶುರು ಆಗಿದ್ದು ಕಡಿಮೆ ಆಗಿಲ್ಲ. ಐ ವಾಸ್ ಶಾಕ್. ಓ ಮೈ ಗಾಡ್, ಇವ್ರಿಗಂತ ಅವಾಗೇನು ನೋ ಮೊಬೈಲ್, ಮನೆಗೆ ಓಡ್ ಬಂದು ಶ್ರೀರಾಮಪುರಂಗೆ ಹೇಳ್ಬೇಕು ಇವ್ರಿಗೆ, ಅಯ್ಯೋ ಜಿಗಿ ನೀನು ಬಂದಾಗ ನೀನು ಕ್ಲಾಪ್ಸ್ ಮಾಡಿದ್ರು, ಅಯ್ಯೋ ಜನ ವಿಸಿಲ್ ಹೊಡೆದ್ರು. ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಯಾವ ಮನುಷ್ಯನಿಗೆ ಒಂದು ಕನಸಿದೆಯೋ ಆ ಕನಸು ನೆನಸಾಗೋದು ನಾನು ನೋಡಿದಂಥ ಒಂದು ಅವಕಾಶ ಅವತ್ತು ಸಿಕ್ತು. ಅಲ್ಲಿಂದ ಇಲ್ಲಿವರೆಗೂ ಯಾರ್ಯಾರು ನಮ್ಮ ಲೈಫಲ್ಲಿ ಬಂದಿದ್ದಾರೆ, ಯಾರ್ಯಾರು ನಮಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಕ್ ಹೋದ್ರೆ ಇಟ್ಸ್ ಇಂಪಾಸಿಬಲ್. ಯಾಕಂದ್ರೆ ಹೇಳ್ದಂಗೆ ದೇವರ ಆಶೀರ್ವಾದ, ಇವರಲ್ಲಿ ಇರೋ ಬಿಲೀಫು ಅದೇನೋ, ಇಫ್ ಯು ಜಸ್ಟ್ ಥಿಂಕ್ ಅಬೌಟ್ ಇಟ್, ಇವರು ಡೆಬ್ಯೂ ಆದಾಗ, ಲೆಟ್ ಅಸ್ ಸೇ ಯಾರೋ ಒಬ್ರು 20 ವರ್ಷ ಇದ್ರು, ದೇ ಜಸ್ಟ್ ಇನ್ ಕಾಲೇಜ್, ಅಂದ್ರೆ 40 years ಡೌನ್ ದ ಲೇನ್ ನಾವೆಲ್ಲ ಸೀನಿಯರ್ ಸಿಟಿಸನ್ಸ್ ಆಗ್ಬಿಟ್ಟಿರ್ತಾರೆ. ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಇನ್ನ ದೇ ಕ್ಯಾನ್ ರೆಕಗ್ನೈಸ್ ಹಿಮ್ ಅಂದ್ರೆ, ಇಸ್ ದಿಸ್ ಗಾಡ್ಸ್ ಗ್ರೇಸ್? ಎಷ್ಟೋ ಟ್ಯಾಲೆಂಟೆಡ್ ಇರೋರು, ಎಷ್ಟೋ ಎಫರ್ಟ್ ಹಾಕೋರು ಪ್ರಪಂಚದಲ್ಲಿ ಇದ್ದಾಗ ದೇವರ ಆಶೀರ್ವಾದದಿಂದ ಅವ್ರು ಅನ್ಕೊಂಡಿದ್ದು ಆಯ್ತು. ಲೈಫ್ ಅನ್ನೋದು, ಐ ಜಸ್ಟ್ ಲೈಕ್ ಟು ವೈಂಡ್ ಇಟ್ ಅಪ್ ವಿತ್ ಅ ಕಪಲ್ ಆಫ್ ಥಿಂಗ್ಸ್. ಎಲ್ಲರಿಗೂ ಜಗಿ ಥರ ಅದೃಷ್ಟ ಸಿಗಲ್ಲ. ಟೀನೇಜಲ್ಲಿ ಅನ್ಕೊಂಡಿದ್ನ ಜೀವನದಲ್ಲಿ ಸಾಧನೆ ಮಾಡಿ, ಅದರಲ್ಲಿ ಹೆಸರು ಮಾಡಿ, ನಮ್ಮ ಪ್ಯಾಷನ್ನ ಪ್ರೊಫೆಷನ್ ಆಗಿ ಮಾಡ್ಕೊಳ್ಳೋದು ಎಲ್ಲರಿಗೂ ಆಗಲ್ಲ. ಹಂಗಂದ್ರೆ ಬೇರೆಯವರೆಲ್ಲ ನಿರಾಸೆ ಆಗ್ಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ, ನಿಮ್ಮ ಎದುರುಗಡೆ ನಾನೇ ಇದ್ದೀನಿ. ಯಾಕಂದ್ರೆ ನನ್ನ ಪ್ಯಾಷನ್ ಯಾವತ್ತಿದ್ರು ಇಟ್ ವಾಸ್ ಹೆಲ್ಪಿಂಗ್ ಅದರ್ಸ್. ಬಟ್ ಕಾರಣಾಂತರದಿಂದ ಯಾವಾಗ ಇವರ ಕೆರಿಯರಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇತ್ತು, ಒಬ್ರು ಫ್ಯಾಮಿಲಿಯಲ್ಲಿ ಸ್ಟೇಬಲ್ ಆಗಿರ್ಬೇಕು ಅಂತ ನಾನ್ ಕಾರ್ಪೊರೇಟ್ ಕಂಪನಿಯಲ್ಲಿ ವರ್ಕ್ ಮಾಡಿ, ದಟ್ ವಾಸ್ ಅ ಬ್ಯಾಕ್ ಬೋನ್. ವರ್ಸ್ಟ್ ಕೇಸ್ ಸಿನಾರಿಯೋ, ಮನೆಗೆ ಊಟಕ್ಕಿಲ್ಲ ಅಂದ್ರೆ ಎಷ್ಟೋ ಸರಿ ಅದಾಗೋಯ್ತು. ಅವ್ರ ಕಡೆಯಿಂದ ಇಲ್ಲ ಅಂದ್ರೆ ಅರ್ನಿಂಗ್, ಒಂದಷ್ಟಾದ್ರೂ ನನ್ನ ಕಡೆಯಿಂದ ಇರ್ಲಿ ಅಂತ ನನ್ನ ಜೀವನ ಏನ್ ಶುರು ಮಾಡಿದ್ನೋ ಅಟ್ 48 years, 4 ವರ್ಷದ ಹಿಂದೆ ನನ್ನ ಕನಸು ಏನಿದೆಯೋ ಅದನ್ನ ನನ್ನ ನ್ಯೂಟ್ರಿಷನ್ ಕಂಪನಿ ಅಂತ ಸ್ಟಾರ್ಟ್ ಮಾಡಿ, ಇವತ್ತು ಕೇವಲ 4 ವರ್ಷದಲ್ಲಿ ಇಡೀ ಪ್ರಪಂಚ ನೋಡಂಗೆ ಒಂದು ಕಾಪಿರೇಟೆಡ್ ಡಯಟ್ ಪ್ರೋಸೆಸ್ ಮಾಡಿದ್ದೀನಿ. ಸೊ ನಾನು ಏನಕ್ಕೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎವ್ರಿ ಹ್ಯೂಮನ್ ಬೀಯಿಂಗ್ ಔಟ್ ಹಿಯರ್, ನಿಮ್ಮ ಕನಸು ಏನೇ ಇರಲಿ, ಇಫ್ ಯು ಆರ್ ಬ್ಲೆಸ್ಡ್, ಜಗ್ಗಿ ತರ 40 ವರ್ಷ ಮಾಡಂಗಿದ್ರು ಓಕೆ, ಇಲ್ಲ ಅಂದ್ರೆ ನಂತರ 45 ಮೇಲೆ ಸ್ಟಾರ್ಟ್ ಮಾಡಿದ್ರು ಓಕೆ, ಬಟ್ ಅಟ್ ದ ಎಂಡ್ ಆಫ್ ಇಟ್ ಒನ್ ಲೈಫ್, ಏನ್ ಬೇಕೋ ಮಾಡೋಣ. ಅಂಡ್ ಎಸ್, ಐ ಅಂಡರ್ಸ್ಟ್ಯಾಂಡ್ ಹಿ ಈಸ್ ಇಮೋಷನಲ್ ಬಿಕಾಸ್ ಹಿ ಸೀನ್ ಸೋ ಮಚ್ ಇನ್ ಲೈಫ್. ಆದ್ರೆ ನಾನು ಹೇಗೆ ತಗೋತೀನಿ ಅಂದ್ರೆ, ಇಟ್ಸ್ ಆಲ್ ಲರ್ನಿಂಗ್ ಲೆಸನ್ಸ್. ನಾವು ಆ ಕಷ್ಟ ನೋಡಿದಕ್ಕೆ ಇವತ್ತು ಪ್ರಪಂಚದಲ್ಲಿ ನಮ್ಮ ಎದುರುಗಡೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಯಾಕೆ ಸಹಾಯ ಮಾಡ್ತೀವಿ ಅಂದ್ರೆ, ಆ ದಾರಿಯಲ್ಲಿ ನಾವು ನಡ್ಕೊಂಡ್ ಬಂದಿದ್ದೀವಿ. ಹೆಸರಿಲ್ದಂಗೆ, ದುಡ್ಡಿಲ್ದಂಗೆ, ಏನು ಅಂತ ಗೊತ್ತಿರೋದಕ್ಕೆ ಇವತ್ತು ಆಸ್ ಹ್ಯೂಮನ್ ಬೀಯಿಂಗ್ಸ್, ನಾನಾಗ್ಲಿ, ಮಕ್ಕಳಾಗ್ಲಿ,
I think difficulties have carved our lives and we are very happy. I am very, very happy. ಎಲ್ಲದಕ್ಕಿಂತ what I would like to wind up is ಇಲ್ಲಿ ಫೆಮಿಲಿಯರ್ ಫೇಸಸ್, ಓಲ್ಡ್ ಫೇಸಸ್ ನಮ್ಮ ಜೊತೆ ಯಾರು ಮೀಡಿಯಾದವ್ರು ಇದ್ದಾರೋ ಅದರ ಜೊತೆಗೆ ವೆನ್ ಐ ಸಿ ಸೋ ಮೆನಿ ಯಂಗ್ಸ್ಟರ್ಸ್, ಇದು ನಮ್ಮ ಲೈಫ್ ವಿತ್ ಆಲ್ ದ ಸೀನಿಯರ್ ಮೀಡಿಯಾ ಪೀಪಲ್ ನಮಗ್ ದಾರಿ ತೋರಿಸ್ತಾ ಇವರು ತರ್ಲೆ ನನ್ ಮಗ ಪಿಕ್ಚರ್ ಮಾಡಿದಾಗ ಡಬಲ್ ಡೈಲಾಗ್ ಅಂತ ಅಲ್ಲಿಂದ ನಮಗೆ ಕರೆಕ್ಟ್ ಮಾಡ್ತಾ ಬಂದಿರೋಂಥ ಮೀಡಿಯಾ ಇವತ್ತು ಹೌ ಮೆನಿ ಯಂಗ್ಸ್ಟರ್ಸ್ ವಿತ್ ಅಸ್, ಸೇಮ್ ಲವ್ ಅಂಡ್ ಅಫೆಕ್ಷನ್. ಸೊ ಗಾಡ್ಸ್ ವಿಲ್ಲಿಂಗ್, ಗಾಡ್ಸ್ ಗ್ರೇಸ್. ಥ್ಯಾಂಕ್ ಯು ಆಲ್, ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು.